7 ವರ್ಷಗಳಿಂದ ನನ್ನ ಜೊತೆಗಿದ್ದ ನನ್ನ ಗೆಳೆಯ 4 ತಿಂಗಳ ಹಿಂದೆಯೇ ನಾವು ಬ್ರೇಕಪ್ ಮಾಡಿಕೊಂಡಿದ್ದೇವೆ ಎಂದು ಎಲ್ಲರಿಗೂ ಹೇಳಿದ್ದ. ಆದ್ರೆ ನನಗೆ ಮಾತ್ರ ಹೇಳಿರಲಿಲ್ಲ. ಅವನ ಪೋಷಕರ ಮನೆಯಲ್ಲಿ ಅವನು ಮತ್ತೊಬ್ಬ ಹುಡುಗಿಯ ಜೊತೆ ಇರುವುದನ್ನು ನನ್ನ ಸ್ನೇಹಿತೊಬ್ಬಳು ಹಿಡಿದು ನನಗೆ ವಿಷಯ ತಿಳಿಯಿತು. ಅವನು ತಿಂಗಳುಗಟ್ಟಲೆ ಸುಳ್ಳು ಹೇಳುತ್ತಿದ್ದ, ತನ್ನ ಸಾಯುವ ಸ್ಥಿತಿಯಲ್ಲಿದ್ದ ಅಜ್ಜ-ಅಜ್ಜಿಯರನ್ನು ನೋಡಲು ಹೋಗುತ್ತಿದ್ದೇನೆ ಎಂದು. ಆದ್ರೆ ಅವರು 2 ವರ್ಷಗಳ ಹಿಂದೆಯೇ ಮರಣ ಹೊಂದಿದ್ದರು ಎಂದು ನನಗೆ ತಿಳಿಯಿತು. ಅವನ ಧೈರ್ಯಕ್ಕೆ ನಾನು ಬೆರಗಾದೆ. ನಾನು ಕಿರುಚಲಿಲ್ಲ, ಅಳಲಿಲ್ಲ. ಬದಲಿಗೆ ಅವನನ್ನು ಸಂಪೂರ್ಣವಾಗಿ ನಾಶಮಾಡುವ ಯೋಜನೆಯನ್ನು ರೂಪಿಸಿದೆ. ಅವನು ವಿಮಾನದಲ್ಲಿ ಮರಳಿ ಬರುತ್ತಿದ್ದಾಗ ನನ್ನ ಎಲ್ಲಾ ಸಾಮಾನುಗಳನ್ನು ಪ್ಯಾಕ್ ಮಾಡಿ ನಾನು ಅಲ್ಲಿಂದ ಮಾಯವಾದೆ. ಆದರೆ ಹೋಗುವ ಮೊದಲು ಅವನಿಗೆ ಕೆಲವು ವಿದಾಯದ ಉಡುಗೊರೆಗಳನ್ನು ಬಿಟ್ಟು ಬಂದೆ. ನಾನು ವೈಫೈ ಕನೆಕ್ಷನ್ ಕಟ್ ಮಾಡಿದೆ. ಅಡುಗೆ ಮನೆಯಲ್ಲಿದ್ದ ಪ್ರತಿಯೊಂದು ಮಸಾಲೆ, ಸಾಸ್ ಮತ್ತು ಎಣ್ಣೆಯನ್ನು ತೆಗೆದುಕೊಂಡೆ. ಅವನಿಗೆ ಇಷ್ಟವಿಲ್ಲದ ಒಣ ರೋಸ್ಮೇರಿಯನ್ನು ಮಾತ್ರ ಅಲ್ಲಿ ಬಿಟ್ಟೆ. ನಂತರ ಅಂತಿಮ ಚಮಕವಾಗಿ ಅವನ ಟಿಂಡರ್ ಪ್ರೊಫೈಲ್‌ನ ಸ್ಕ್ರೀನ್‌ಶಾಟ್ ಪ್ರಿಂಟ್ ಮಾಡಿ ಅದಕ್ಕೆ ಫ್ರೇಮ್ ಹಾಕಿ ಗಾಜಿನ ಮೇಲೆ ನಾಯಿ ಮಲವನ್ನು ಒತ್ತಿ ಅಂಟಿಸಿದೆ. ಅದನ್ನು ಅವನ ಸ್ವಾಗತದ ಉಡುಗೊರೆಯಾಗಿ ಅಡುಗೆ ಮನೆಯ ಮೇಜಿನ ಮೇಲೆ ಇಟ್ಟೆ. ನಾನು ಅವನನ್ನು ಎಲ್ಲಾ ಕಡೆಯಿಂದ ಬ್ಲಾಕ್ ಮಾಡಿದೆ. ನನ್ನ ಹೆಲ್ತ್ ಇನ್ಶೂರೆನ್ಸ್‌ನಿಂದ ಅವನನ್ನು ತೆಗೆದುಹಾಕಿದೆ ಮತ್ತು ನಮ್ಮ ಲೀಸ್ ಒಪ್ಪಂದವನ್ನು ರದ್ದುಗೊಳಿಸಿದೆ. ಕೊನೆಗೆ ಅವನು ನನಗೆ ಇಮೇಲ್ ಮಾಡಿ, ನಾನು ಅವನ ಜೀವನವನ್ನು ಹಾಳು ಮಾಡಿದ್ದೇನೆ ಎಂದು ಹೇಳಿದಾಗ ನಾನು ಕೇವಲ ಮುಗುಳ್ನಕ್ಕಿದ್ದೆ. ಅವನು ನನ್ನ ಜೀವನವನ್ನು ಹಾಳು ಮಾಡಲಿಲ್ಲ, ಬದಲಿಗೆ ಉತ್ತಮ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಷ್ಟೆ.